ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆನಲ್ಲಿ ಏನಾಗುತ್ತೆ ಅಂತ ನೋಡೋಣ. ಫಸ್ಟ್ ಸೀನ್ನಲ್ಲಿ ಶಾಂತಿ, ಅಯ್ಯೋ ಈ ನಂಗ್ಲಿ ದೀಪ ಹಚ್ಬಿಟ್ರೆ ನಿಮ್ಮ ಆಯಸ್ಸೇನು ಜಾಸ್ತಿ ಆಗೋಗುತ್ತಾ ಅಂತ ಹೇಳಿದಾಗ ರಂಗನಾಥ್ ಅವರು, ಇಲ್ಲ ಆ ಮಗು ಮನೆ ಬಿಟ್ಟು ಹೋಗ್ಬಿಟ್ರೆ ನನ್ನ ಆಯಸ್ ಜಾಸ್ತಿ ಆಗುತ್ತೆ ಅಲ್ವಾ ಅಂತ ಹೇಳಿದಾಗ ಶಾಂತಿ, ಹಾ ಹೌದೌದು, ಇವಳು ಈ ಮನೆ ಬಿಟ್ಟು ತೊಲಗಿದ್ರೆ ನಿಮ್ಗೆ 108 ವರ್ಷ ಆಯಸ್ಸು ನಿಮ್ಮ ಜಾತಕದಲ್ಲಿ ಬರ್ದಿದೆಯಂತೆ. ಹಾಗಾ ಮೀನಾ, ನೀನು ಬ್ಯಾಗ್ ರೆಡಿ ಮಾಡ್ಕೊಳಮ್ಮ ಅಂತ ರಂಗನಾಥ್ ಅವ್ರು ಹೇಳಿದಾಗ ಸೂರ್ಯ, ಹಂಗೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಇವಳೇನು ರೆಡಿಮೇಡ್ ಸೊಸೆ ಅಲ್ಲ, ಸೂರ್ಯನ್ಗೆ ಇವಳು ಅಫಿಷಿಯಲ್ ಪಾರ್ಟ್ನರು, ಹಂಗೆಲ್ಲ ಎಲ್ಲೂ ಕಳ್ಸಲ್ಲ ಇವಳನ್ನ ಅಂತ ಹೇಳ್ತಾನೆ. ಆಗ ರಂಗನಾಥ್ ಅವರು, ಸೂರ್ಯ ನೀನು ಸುಮ್ನಿರಯ್ಯ, ಹೋಗಮ್ಮ ಬ್ಯಾಗ್ ರೆಡಿ ಮಾಡ್ಕೊ ಅಂತ ಹೇಳಿದಾಗ ಶಾಂತಿ, ಅಯ್ಯೋ ಬಂಗಾರದಂತ ಗಂಡಾರಿ, ಕೊನೆಗೂ ಹೆಂಡತಿ ಮಾತಿಗೆ ಬೆಲೆ ಕೊಡ್ತಿದ್ದೀರಲ್ಲ ಹಬ್ಬ ಅಂತ ಹೇಳ್ತಾಳೆ. ಆಗ ರಂಗನಾಥ್ ಅವರು, ಕೊಡೋಣ ಮೀನಾ, ನಿನ್ನ ಬ್ಯಾಗು ಜೊತೆಗೆ ನನ್ನ ಬ್ಯಾಗು ರೆಡಿ ಮಾಡಮ್ಮ, ನಡಿಯಮ್ಮ ನಿಮ್ಮ ತಾಯಿ ಮನೆಯಲ್ಲಿ ಇದ್ಬಿಡೋಣ, ಅದ್ಯಾವ ಯಮ ಬಂದು ನಾನು ಕರ್ಕೊಂಡು ಹೋಗ್ತಾನೆ ನೋಡೇ ಬಿಡ್ತೀನಿ ಅಂತ ಹೇಳಿದಾಗ ಶಾಂತಿ, ಏನಿದು ಹೊಸ ಡ್ರಾಮಾ ಅಂತವ್ರು, ಹೊಸ ಡ್ರಾಮಾ ಅಲ್ಲ ಕಣೆ, ಇದು ಹಳೇದೇನೆ, ಮೌಢ್ಯ ತುಂಬಿದ ಜಾಗದಲ್ಲಿ ನಾನು ಇರಲ್ಲ ಅಂದಾಗ ಮನೋಜ್, ಅಯ್ಯೋ ಡ್ಯಾಡಿ ಅದು ಮೌಢ್ಯ ಅಲ್ಲ, ವಿದ್ಯೆನಪ್ಪ, ಅದಕ್ಕೆ ಗೌರವ ಡಾಕ್ಟರೇಟ್ ಸಿಗಬೇಕು, ಅದಕ್ಕೆ ಗೌರವ ಡಾಕ್ಟರೇಟ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಗೌರವ ಆದ್ರೂ ಕೊಡ್ಬೇಕಲ್ವಾ ಅಂತ ಹೇಳಿದಾಗ, ಯಾವ ವಿದ್ಯೆನಯ ಅದು, ವಿದ್ಯೆಯಿಂದ ವಿನಯ, ವಿನಯದಿಂದ ಗೌರವ, ಗೌರವದಿಂದ ಹಣದಿಂದ ದಾನವೇ ನಿಜವಾದ ಧರ್ಮ ಅಂತಾರೆ. ಒಬ್ರಿಗೆ ಒಳ್ಳೇದ್ ಮಾಡೋದನ್ನ, ಒಳ್ಳೇದ್ ಬಯಸೋದನ್ನ ನಿಜವಾದ ವಿದ್ಯೆ ಅಂತ ಹೇಳ್ತಾರೆ. ನಿನ್ ಮಾಂಗಲ್ಯ ಕಳ್ಸೋಗುತ್ತೆ, ನಿನ್ ಗಂಡ ನೆಗೆದು ಬಿದ್ದು ಹೋಗ್ತಾನೆ, ಮೀನನ್ನ ಮನೆಯಿಂದ ಆಚೆ ಕಳ್ಸು ಅಂತ ಹೇಳೋ ವಿದ್ಯೆನೇ ಅಲ್ಲ. ಹೀಗೆಲ್ಲ ಹೇಳೋರು ವಿದ್ಯಾವಂತರು ಅಲ್ಲ, ಅದನ್ನೆಲ್ಲ ನಂಬೋವಂಥವ್ರು ಮನುಷ್ಯರು ಅಲ್ಲ ಅಂದಾಗ ಮನೋಜ್, ಸೋ ಯು ಮೀನ್ ಮಮ್ಮಿ ಮನುಷ್ಯಳೇ ಅಲ್ಲ, ಮಮ್ಮಿ ವಾಟ್ ಈಸ್ ದಿಸ್ ಮಮ್ಮಿ ಅಂತ ಹೇಳಿದಾಗ ಶಾಂತಿ, ಇವಂದೊಂದು ಟಸುಪುಸು, ಸುಮ್ಮನೆ ನಿಂತ್ಕೊಳ್ಳೋ ಅಲ್ಲಿ ರೀ, ನನ್ನ ಮಾತು ಕೇಳಿ, ಒಳ್ಳೇದಕ್ಕೆ ಹೇಳ್ತಾ ಇರೋದು ಅಂತ ಹೇಳಿದಾಗ ರಂಗನಾಥ್ ಅವರು, ನಾನು ಎಲ್ಲರ ಒಳ್ಳೇದಕ್ಕೂ ಹೇಳ್ತಾ ಇದ್ದೀನಿ, ಮೀನಾ ಈ ಮನೆ ಸೊಸೆ ಮಾತ್ರ ಅಲ್ಲ, ಈ ಮನೆಯವ್ರ ಕಣ್ಣು ಅವಳು, ನಮಗೋಸ್ಕರ ಹಗಲು ರಾತ್ರಿ ಶ್ರಮ ಪಡ್ತಾ ಇರೋ ದೇವತೆ, ಇಂಥ ದೇವತೆನ ಇಲ್ಲಿಂದ ಅವಮಾನ ಮಾಡ್ಬಿಟ್ಟು ಕಳಿಸ್ಬಿಟ್ಟೆ ಅಂತ ಇಟ್ಕೋ, ಹೊತ್ತೊತ್ತಿನ ಕೂಳ್ಗೂ ಕಷ್ಟಪಡ್ತೀಯಾ ಅಂತ ಹೇಳಿದಾಗ ಶಾಂತಿ, ಏನಿಲ್ಲ, ಇವಳು ಇಲ್ಲಿಂದ ಹೊರಟ್ರೆ ನಾನು ಅಡ್ಗೆ ಮಾಡೋಳನ್ನ ಕರ್ಕೊಂಡ್ ಬರ್ತೀನಿ. ಆಗ ಸೂರ್ಯ, ನೋಡ್ ಸಕ್ರೆ, ಮೀನೇನು ಇಲ್ಲಿ ಅಡ್ಗೆ ಮಾಡೋ ಕೂಲಿ ಆಳಲ್ಲ, ಪದೇ ನನ್ನ ಹೆಂಡ್ತಿನ ಅವಮಾನ ಮಾಡ್ತಾ ಇದ್ರೆ ನಾನೇನಿಲ್ಲ ಆಮೇಲೆ ಹೊಡಿಲಿಕ್ಕೆ ಅಂತ ಹುಡ್ಕಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಮನೋಜ್, ಮಮ್ಮಿ ಬಾರಿಸ್ತಾನೆ ಮಮ್ಮಿ, ನನಗೂ ನಿನ್ಗೆ ಇಬ್ರಿಗೂ ಬಾರಿಸ್ತಾನೆ ಅಂತ ಹೇಳಿದಾಗ, ನಮ್ಗಿದೆಲ್ಲ ತಲೆನಲ್ಲಿ ಏನು ಇರಲೇ ಇಲ್ಲ, ನೀನೇ ಐಡಿಯಾ ಕೊಡ್ತಾ ಇದೀಯಾ, ಸೂರ್ಯ ಬಾರಿಸೋ ಇವನ್ಗೆ, ಆಗ್ಲೇ ಅಮ್ಮನು ಸುಮ್ಮನೆ ಆಗೋದು ಅಂತ ಹೇಳಿದಾಗ ಶಾಂತಿ, ಎಲ್ರು ನನ್ನ ಸುಮ್ಮನಾಗ್ಸೋದ್ರಲ್ಲೇ ಇದ್ಬಿಡಿ, ನಿಮ್ಗೆಲ್ಲ ಯಾಕೆ ಜಾತಕದ ಬಗ್ಗೆ ನಂಬಿಕೆ ಇಲ್ಲ, ಶಾಸ್ತ್ರದ ಮೇಲೆ ಪ್ರೀತಿ ಇಲ್ಲ, ನನ್ಗಂತೂ ಅರ್ಥನೇ ಆಗ್ತಿಲ್ಲಪ್ಪ, ಏನಾದರೂ ಮಾಡ್ಕೊಳ್ಳಿ, ಆದರೆ ನನ್ನ ತಾಳಿಗೆ ಏನಾದರೂ ಸ್ವಲ್ಪ ಜಾರ್ತೋ ಈ ನಂಗ್ಲಿನ ಸುಮ್ಮನೆ ಬಿಡೋದಿಲ್ಲ, ಹೇಳ್ತಾ ಇದ್ದೀನಿ ಅಂತ ಅಲ್ಲಿಂದ ರೂಮ್ ಒಳಗಡೆ ಹೊರಟೋಗ್ತಾಳೆ. ಆಗ ರಂಗನಾಥ್ ಅವರು, ಮೀನಾ ಇವತ್ತಲ್ಲ ನಾಳೆ ಆ ಪೆದ್ದಿ ಮನಸ್ಸು ಸರಿ ಹೋಗುತ್ತೆ, ನೀನ್ ತಲೆ ಕೆಡ್ಸ್ಕೋಬೇಡಮ್ಮ, ಅವಳು ಬಾಯಿ ಮುಚ್ಚಿಸೋ ಹೊಣೆ ನಂದು ತಾಯಿ, ಮಗನಿಗೆ ಮಾಡ್ದ ಅನ್ಯಾಯನ ಸೊಸೆಗೆ ಮಾಡಕ್ ಬಿಡಲ್ಲ ನಾನು, ನೀನ್ ಮುಂದುವರ್ಸು ತಾಯಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ನೆಕ್ಸ್ಟ್ ಸೀನ್ನಲ್ಲಿ ಮನೋಜು ಹೋಟೆಲಿಗೆ ಬರ್ತಾನೆ, ಗಿಣಿನ ಮೀಟ್ ಮಾಡಲಿಕ್ಕೆ ಅಂತ ಒಂದು ಫೈಲ್ ಜೊತೆಗೆ. ರೂಮ್ ಬಾಗ್ಲು ಓಪನ್ ಇರುತ್ತೆ. ಇದೇ ನಂಬರ್ ಹೇಳಿದ್ದು, ರೂಮ್ ಬಾಗ್ಲು ಓಪನ್ ಆಗೇ ಇದೆಯಲ್ಲ ಅಂತ ಹೇಳ್ಬಿಟ್ಟು ರೂಮ್ ಬಾಗ್ಲನ್ನ ಓಪನ್ ಮಾಡಿ ನೋಡಿದಾಗ ಅಲ್ಲಿ ರೋಹಿಣಿ ಕೂತಿರ್ತಾಳೆ. ಮನೋಜ್ನ ನೋಡಿ, ಬನ್ನಿ ಮನೋಜ್, ಕೂತ್ಕೊಳ್ಳಿ ಮನೋಜ್ ಅಂದಾಗ ಮನೋಜ್, ಬರಕ್ಕೆ ಹೇಳಿದ್ಯಾ, ಬಂದಿದ್ದೀನಿ, ಇಲ್ಲಿಗೆ ಬಂದರೆ ನೀನೇ ಡಿವೋರ್ಸ್ ಬರ್ಕೊಡೋದಾಗಿ ಹೇಳಿದ್ದೆ, ನಿನಗೆ ಕಷ್ಟ ಅಂತ ನಾನೇ ಬರ್ಕೊಂಡ್ ಬಂದಿದ್ದೀನಿ, ಇದ್ರಲ್ಲಿ ಸೈನ್ ಹಾಕು ಅಂತ ಡಿವೋರ್ಸ್ ಪೇಪರ್ನ ಅವಳ ಮುಂದೆ ಹಿಡಿತಾನೆ. ಆಗ ರೋಹಿಣಿ, ಕೂತ್ಕೊಳ್ಳಿ ಅಂತ ಹೇಳಿದಾಗ ಮನೋಜು, ನನಗೆ ಅಷ್ಟೆಲ್ಲ ಟೈಮ್ ಇಲ್ಲ, ಬೇಗ ಸೈನ್ ಮಾಡಿಕೊಡು ಅಂತ ಹೇಳ್ತಾನೆ. ಆಗ ರೋಹಿಣಿ, ಹೇಗೋ ಬೇರೆ ಆಗ್ತಾ ಇದ್ದೀವಿ, ನಾವು ಜೊತೆಗಿರೋದು ಸ್ವಲ್ಪ ಹೊತ್ತು ಮಾತ್ರನೇ ಅಲ್ವಾ, ಕೂತ್ಕೊಂಡು ಮಾತಾಡಿ ಅಂದಾಗ, ನನಗೆ ಶೋರೂಮ್ನಲ್ಲಿ ಕೆಲಸ ಇದೆ, ನಾನು ಹೋಗ್ಬೇಕು ಅಂತ ಮನೋಜ್ ಹೇಳಿದಾಗ ರೋಹಿಣಿ, ನಾನು ರೋಹಿಣಿ ಮನೋಜ್ ಜೊತೆನಲ್ಲಿ ಇರೋದಕ್ಕೆ ಇಷ್ಟ ಇಲ್ದಲೆ ಈ ಮದುವೆ ಜೀವನನ ಮಾಡಬೇಕು ಅಂತ ಡೈವರ್ಸ್ಗೆ ಒಪ್ಕೊಳ್ತಾ ಇದ್ದೀನಿ. ಎಲ್ಲ ಸರಿಯಾಗಿ ಬರ್ದಿದ್ದೀರಾ ಮನೋಜ್, ಇದನ್ನೇ ಅಲ್ವಾ ನೀವು ನಿಮ್ಮಮ್ಮ ಆಸೆ ಪಟ್ಟಿದ್ದು, ಹೌದೌದು ಸೈನ್ ಮಾಡು ಅಂತ ಹೇಳಿದಾಗ ರೋಹಿಣಿ, ಸೈನ್ ಮಾಡ್ತೀನಿ ಕುತ್ಕೊಳ್ಳಿ ಅಂತ ಹೇಳಿದಾಗ ಮನೋಜ್, ಅಯ್ಯಯ್ಯೋ ನಾನು ಕುತ್ಕೊಂಡಿದ್ದೀನಿ ಅಲ್ವಾ, ಬೇಗ ಸೈನ್ ಮಾಡಿಕೊಡು ಅಂದಾಗ ರೋಹಿಣಿ, ನಾನು ಇದಕ್ಕೆ ಸೈನ್ ಮಾಡಿದ್ಮೇಲೆ ನಾನು ಯಾರೋ ನೀನು ಯಾರೋ ಅನ್ನೋ ಥರ ಸಂಬಂಧನೇ ಇಲ್ದಂಗೆ ಆಗುತ್ತೆ ನಮ್ಮಿಬ್ಬರ ಮಧ್ಯೆ, ಅದಕ್ಕೆ ನಾನೊಂದು ತೀರ್ಮಾನ ಮಾಡಿದ್ದೀನಿ, ಇವಾಗ ಏನು ಮಾಡ್ತೀನಿ ಗೊತ್ತಾ ಅಂತ ಹೇಳ್ತಾಳೆ. ಆಗ ಮನೋಜು, ಏನು ಮಾಡ್ತೀಯಾ ಅಂತ ಕೇಳಿದಾಗ ರೋಹಿಣಿ ಕಾಟ್ ಮೇಲೆ ಹತ್ಬಿಟ್ಟು ಮುಂಚೆನೇ ಫ್ಯಾನಿಗೆ ಒಂದು ವೇಲ್ನ ಗಂಟಾಕಿರ್ತಾಳೆ ನೇಣು ಹಾಕೊಳ್ಳಿಕ್ಕೆ ಅಂತ, ಅದನ್ನ ತೋರಿಸ್ಬಿಟ್ಟು ನೇಣು ಹಾಕೊಳ್ತೀನಿ ಅಂತ ಹೇಳ್ತಾಳೆ. ಆಗ ಮನೋಜು, ಇದು ಹುಚ್ಚುತನ ಅಂತ ಹೇಳಿದಾಗ ರೋಹಿಣಿ, ನಾನು ನೀವಿಲ್ದೆಲ್ಲ ಬದುಕೋಕ್ಕಾಗಲ್ಲ ಮನೋಜ್, ನಿಮಗೆ ಡೈವೋರ್ಸ್ ಬೇಕು, ಕೊಡ್ತೀನಿ, ಆದರೆ ಇಲ್ಲದೆ ನನಗೆ ಬದುಕೋಕ್ಕಾಗಲ್ಲ, ಸೊ ಸಾಯ್ತೀನಿ, ನಿಮಗೆ ಸೈನ್ ಮಾಡಿಕೊಟ್ಟು ಸತ್ತೋಗ್ತೀನಿ. ಬೇಡ ನೋಡು ರೋಹಿಣಿ, ನಿಮ್ಮದು ಓವರ್ ಆಗ್ತಾ ಇದೆ ಅಂತ ಹೇಳಿದಾಗ, ನಿಮ್ಮ ಸಂತೋಷನೇ ನನಗೆ ಮುಖ್ಯ, ನಾನು ಸೈನ್ ಮಾಡಿಕೊಟ್ರೆ
ನೀವು ನಿಮ್ಮ ತಾಯಿ ಹ್ಯಾಪಿಯಾಗಿರ್ತೀರಲ್ವ ಮನೋಜ್, ಆಗ್ಲಾದ್ರೂ ನನ್ನ ಪ್ರೀತಿ ಅರ್ಥ ಆಗುತ್ತೆ ಅಂತ ಹೇಳ್ಬೇಕಾದ್ರೆ ಮನೋಜು ಏನು ಎದುರಿಸ್ತಾ ಇದೆಯಾ ಆಗ, ಇಲ್ಲ ಮನೋಜ್ ಸತ್ಯ ಹೇಳ್ತಾ ಇದ್ದೀನಿ, ನಾನು ಸೈನ್ ಮಾಡಿದ ನೆಕ್ಸ್ಟ್ ಸೆಕೆಂಡೇ ಸತ್ತ ಹಾಗೇನೆ ನಾನು ಸತ್ತೋಗ್ತೀನಿ ಅಂತ ಹೇಳಿ ಫೈಲ್ಗೆ ಸೈನ್ ಮಾಡಕ್ ಹೋಗ್ತಾಳೆ. ಆಗ ಮನೋಜ್ ರೋಹಿಣಿ ಕೊಡಿಲಿ ಅಂತ ಹೇಳ್ಬಿಟ್ಟು ಫೈಲ್ನ ಇಸ್ಕೊಂಡು, ಯಾಕೆ ಹೀಗೆ ಮಾಡ್ತಾ ಇದೀಯಾ, ನಿನಗೆ ಏನ್ ಬೇಕು ಅಂತ ಹೇಳಿ ಕೇಳಿದಾಗ, ಸದ್ಯ ಈಗಲಾದ್ರೂ ನನ್ಗೆ ಏನ್ ಬೇಕು ಅಂತ ಕೇಳಿದ್ರಲ್ಲ, ಇದು ನಾನ್ ತಂದಿರೋ ಪೇಪರ್, ಇದನ್ನ ನೀವೇ ಓದಿ. ಮನೋಜ್ಗೆ ಪೇಪರ್ ಕೊಡ್ತಾಳೆ. ಅದರಲ್ಲಿ ಹೀಗೆ ಬರ್ದಿರುತ್ತೆ, ನಾನು ಮನೋಜ್, ನನಗೆ ರೋಹಿಣಿ ಅಂದ್ರೆ ತುಂಬಾ ಇಷ್ಟ. ನನ್ನ ತಾಯಿ ಬಲವಂತದ ಮೇಲೆ ನಾನು ವಿವಾಹ ಇಷ್ಟ ಇಲ್ಲ, ನಾನು ನನ್ನ ಒಪ್ಪಿಕೊಂಡೆ ಜೊತೆ ಚೆನ್ನಾಗಿರ್ಬೇಕು, ನನಗೆ ವಿಚ್ಛೇದನ ಬೇಡ, ಇದನ್ನ ನಾನು ಮನಸ್ಫೂರ್ತಿಯಾಗಿ ಒಪ್ಕೊಳ್ತಾ ಇದ್ದೀನಿ. ಏನ್ ಇದೆಲ್ಲ ಯಾಕೆ ಹೀಗೆಲ್ಲ ಬರ್ದಿದೀಯಾ ಅಂದಾಗ ರೋಹಿಣಿ, ನೀವ್ ಇದಕ್ ಸೈನ್ ಮಾಡ್ಕೊಡಿ, ನನ್ಗಷ್ಟೇ ಸಾಕು. ಇಲ್ಲ ನಾನು ಇದಕ್ ಸೈನ್ ಮಾಡಲ್ಲ ಅಂತ ಮನೋಜ್ ಹೇಳಿದಾಗ ರೋಹಿಣಿ, ಇಲ್ಲ ಮನೋಜ್ ನೀವು ಸೈನ್ ಮಾಡ್ಕೊಡಿ, ಇಲ್ಲ ಅಂತಂದ್ರೆ ನಾನ್ ಸೈನ್ ಮಾಡಿ ಸತ್ತೋಗ್ತೀನಿ. ಆಗ ಮನೋಜು, ನೋಡು ರೋಹಿಣಿ ನೀನ್ ಮಾಡ್ತಾ ಇರೋ ಸರಿ ಇಲ್ಲ, ಇದು ಬ್ಲಾಕ್ ಮೇಲು. ಆಗ ರೋಹಿಣಿ, ನೀವು ಸೈನ್ ಮಾಡ್ತೀರಾ ಇಲ್ಲ ನಾನ್ ಮಾಡ್ಲಾ ಈಗ ಹೇಳಿ ಅಂತ ಹೇಳಿದಾಗ ಮನೋಜ್ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಅಂತ ನೋಡಿದಾಗ ರೋಹಿಣಿ ತಡೆಗಟ್ಬಿಟ್ಟು, ನೀವು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ, ಹಾಗೇನೆ ನೀವೇನಾದ್ರು ಇನ್ ಕೇಸ್ ತಪ್ಪಿಸ್ಕೊಂಡು ಹೋದ್ರು ಕೂಡ ನನ್ನ ನಿರ್ಧಾರ ಬದಲಾಗಲ್ಲ. ನೀವು ಸೈನ್ ಮಾಡ್ತೀರಾ ಇಲ್ಲ ನಾನ್ ಮಾಡ್ಲಾ, ಸರಿ ಕೊಡಿ ನಾನೇ ಸೈನ್ ಮಾಡಿ ಸತ್ತೋಗ್ತೀನಿ ಅಂತ ಹೇಳಿದಾಗ ಮನೋಜ್, ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಸ್ವಲ್ಪ ರೆಸ್ಟ್ ರೂಮಿಗೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ರೆಸ್ಟ್ ರೂಮಿಗೆ ಬಂದ್ಬಿಟ್ಟು, ಅಯ್ಯಯ್ಯೋ ಇಲ್ಲಿಗೆ ಬಂದು ಸಿಕ್ಕಾಕಬಿಟ್ನಲ್ಲ, ಇವಳೇನಾದ್ರು ಸತ್ತೋದ್ರೆ ಪೊಲೀಸ್ನವರು ಹಿಡ್ಕೊಂಡು ಹೋಗೋದು ಇವಾಗ, ಮಮ್ಮಿ ಏನು ಮಾಡಲಿ ಕೊಂಡು ಶಾಂತಿ ಕಾಲ್ ಮಾಡಿದಾಗ, ಅಲ್ಲ ಕಣೋ ಬೆಳಗಿಂದ ಎಲ್ಲೋ ಹೋಗಿದ್ಯಾ ನೀನು ಅಂತ ಕೇಳಿದಾಗ ಮನೋಜ್, ನಾನು ಹೋಟ್ಲಲ್ಲಿ ಇದ್ದೀನಿ ಮಮ್ಮಿ, ಲಾಡ್ಜು ಅಂತ ಹೇಳ್ತಾನೆ. ಆಗ ಶಾಂತಿ, ಅಯ್ಯೋ ಲಾಡ್ಜಿಗೆ ಯಾಕೋ ಹೋದೆ ನೀನು ಅಂತ ಹೇಳಿದಾಗ, ರೋಹಿಣಿ ನೋಡಕ್ ಬಂದೆ ಮಮ್ಮಿ ಅಂತ ಹೇಳ್ತಾನೆ. ಆಗ ಶಾಂತಿ, ಮನೋಜ ಹೇಗಾದ್ರೂ ಮಾಡಿ ಅವಳನ್ನ ನಿನ್ ಜೀವನದಿಂದ ಹೊರಗಡೆ ಹಾಕ್ಬೇಕು ಅಂತ ನಾನ್ ಮಾಡ್ತಾ ಇದ್ರೆ ನೀವು ಕದ್ದು ಮುಚ್ಚಿ ಅವಳನ್ನ ನೋಡಕ್ ಹೋಗಿದ್ಯೇನೋ ಅಂತ ಹೇಳಿದಾಗ, ಹಾಗೆಲ್ಲ ಅಲ್ಲ ಮಮ್ಮಿ, ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡ್ಕೊಡ್ತೀನಿ ಬಾ ಅಂತ ಹೇಳಿದ್ಲು, ಅದಕ್ಕೆ ಬಂದೆ ಅಂದಾಗ ಶಾಂತಿ, ಓ ಹಾಗ ಸೈನ್ ಮಾಡ್ಬಿಟ್ಲಾ ಅಂತ ಕೇಳಿದಾಗ ಮನೋಜು, ಇಲ್ಲ ಅವಳಿಗೆ ಡಿವೋರ್ಸ್ ಕೊಡಲ್ಲ ಅಂತ ಹೇಳೋದಕ್ಕೆ ಸೈನ್ ಮಾಡ್ಬೇಕಂತೆ ಅಂತ ಹೇಳಿದಾಗ ಶಾಂತಿ, ಇದಕ್ಕೆ ಕಣೋ ಆ ನಂಗ್ಲಿ ನಿನ್ನ ಕರ್ಸ್ಕೊಂಡಿರೋದು, ಅದೆಲ್ಲ ಆಗಲ್ಲ ಅಂತ ಹೇಳೋ, ಅಲ್ಲಿಂದ ಹೊರಟ್ ಬಾ ನೀನು ಅಂತ ಹೇಳಿದಾಗ ಮನೋಜು, ಆಗಲ್ಲ ಮಮ್ಮಿ ಅಂತ ಹೇಳ್ತಾನೆ. ಆಗ ಶಾಂತಿ, ಯಾಕಾಗಲ್ಲ, ಆದ್ರೆ ಸೈನ್ ಮಾಡಿದ್ಯೇನೋ ಅಂತ ಕೇಳಿದಾಗ, ಸೈನ್ ಮಾಡಿಲ್ಲ ಮಮ್ಮಿ, ನಾನೇನಾದ್ರೂ ಸೈನ್ ಮಾಡಿಲ್ಲ ಅಂದ್ರೆ ಅವಳು ಫ್ಯಾನಿಗೆ ನೇಣು ಹಾಕೊಂತೀನಿ ಅಂತ ಸೀರೆ ಬಿಗ್ದಿದ್ದಾಳೆ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ, ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಿದೆ ಅಂತ ಹೇಳಿದಾಗ ಶಾಂತಿ, ಯಾಕೋ ಮನೋಜ, ಯಾಕೋ ಹೀಗೆಲ್ಲ ಮಾಡ್ದೆ, ಯಾಕೋ ನೀನ್ ಅಲ್ಲಿಗೆ ಹೋದೆ, ಯಾವ ಹೋಟ್ಲು ಅದು ಅಂತ ಕೇಳ್ತಾಳೆ. ಆಗ ಮನೋಜ್, ರೋಹಿಣಿ ಬಂದು ಬಾಗ್ಲು ಬಡಿತಾ ಇದ್ದಾಳೆ ಮಮ್ಮಿ, ನಾನು ಬಾತ್ರೂಮಿಗೆ ಬಂದು ಫೋನ್ ಮಾಡ್ತಾ ಇದ್ದೀನಿ, ಯಾವ ಹೋಟೆಲ್ ಹೆಸರು ಅಂತ ಹೇಳ್ಬಿಟ್ಟು ನಾನು ಮೆಸೇಜ್ ಮಾಡ್ತೀನಿ, ನಾನು ಬಂದು ಕಾಪಾಡು ಮಮ್ಮಿ ಅಂತ ಹೇಳ್ಬಿಟ್ಟು ಕಾಲ್ ಕಟ್ ಮಾಡ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ಶಾಂತಿ, ಅಯ್ಯೋ ರೀ ಅಂತ ಹೇಳ್ಬಿಟ್ಟು ರಂಗನಾಥ್ ಹತ್ರ ಬರ್ತಾಳೆ. ಆಗ ರಂಗನಾಥ್, ಯಾಕೆ ಏನಾಯ್ತೆ ಆಗ, ಅಯ್ಯೋ ರೀ ಇವನ್ ಕೈಯಾರೆ ಇವನ್ ಜೀವನನ ಹಾಳು ಮಾಡ್ಕೊಳ್ತಾ ಇದ್ದಾನೆ ಅಂತ ಹೇಳ್ಬೇಕಾದ್ರೆ ಸೂರ್ಯ ಹಾಗೆ ಮೀನಾ ಅಲ್ಲಿಗೆ ಬರ್ತಾರೆ. ಆಗ ರಂಗನಾಥ್ ಅವರು, ಯಾರೇ ಸೂರ್ಯನ ರವಿನಾ ಅಂತ ಕೇಳಿದಾಗ, ಸರಿ ನಮ್ 5 ಡಿಗ್ರಿ ಮನೋಜ ಅಂತ ಹೇಳಿದಾಗ ಸೂರ್ಯ, ಇನ್ನೂ ಹಾಳು ಮಾಡ್ಕೊಳ್ತಾ ಇದ್ದಾನ ಜೀವನನ ಅಂತ ರಾಗ ಹೇಳ್ತಾನೆ. ಅದು ಯಾವತ್ತೋ ಹಾಳು ಬಿದ್ದೋಗಿದೆ ಅಲ್ವೇ ಅಂತ ಹೇಳಿದಾಗ ಶಾಂತಿ, ನೀನ್ ಮಾತಾಡ್ಬೇಡ ಕಣೋ ಅಂತ ಹೇಳಿ ಅವನು ಲಾಡ್ಜ್ಗೆ ಹೋಗಿದ್ದಾನೆ. ರಂಗನಾಥ್ ಅವರು, ಲಾಡ್ಜ್ಗ ಯಾಕೆ ಅಂತ ಕೇಳಿದಾಗ ಶಾಂತಿ, ಅದು ರೋಹಿಣಿ ನೀನ್ ಲಾಡ್ಜಿಗೆ ಬಂದ್ರೆ ನಾನು ಡೈವರ್ಸ್ ಪೇಪರ್ಸಿಗೆ ಸೈನ್ ಹಾಕ್ತೀನಿ ಅಂತ ಹೇಳಿದ್ಲಂತೆ, ಪಾಪ ಈ ಮಗು ಯಾಮಾರ್ಬಿಟ್ಟಿದೆ, ಅಲ್ಲಿಗೆ ಹೋದ್ಮೇಲೆ ಅವಳು ಹೊಸ ಗಾನ ಭಜನ ಶುರು ಮಾಡಿದಾಳೆ ಅಂತ ಹೇಳಿದಾಗ ರಂಗನಾಥ್ ಅವರು, ಅಲ್ಲ ಕಣೆ ಇವನೇನು ಮನುಷ್ಯನ್ ಕುಲ್ವಾ ಅಥವಾ ಪ್ರಾಣಿನ, ಅವನ್ ಕೇಳಿ ಹೋಗಿದ್ನಂತೆ, ಅವನು ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಹೇಳ್ಬಿಟ್ಟು ಏನಾದ್ರು ಹೋಗಿದ್ದಾನ ಅಥವಾ ಲಾಯರ್ಗೆ ಏನಾದ್ರು ಹೇಳಿದಾನ, ಹೋಗ್ಲಿ ತಕ್ಷಣ ವಾಪಸ್ ಬರಕ್ ಹೇಳು ಅಂತ ಹೇಳಿದಾಗ ಮೀನಾ, ಅವಳು ಬಿಡಲ್ಲ ಮಾವ, ಮ್ಯಾಗ್ನೆಟ್ ನ ಯಾರಾದ್ರೂ ಕಿತ್ಕೊಂಡೇ ಬರ್ಬೇಕು, ಕಬ್ನ ಯಾವತ್ತಾದ್ರೂ ಬಿಡುತ್ತಾ ಮ್ಯಾಗ್ನೆಟ್ ನ ಅಂದಾಗ ಶಾಂತಿ, ಹೂಕಣೆ ಕರೆಕ್ಟು, ಅಲ್ಲೂ ಅದ್ನೇ ಆಗಿರೋದು, ಇಲ್ಲಿ ಇವನ್ ತಗೊಂಡೋಗಿರೋ ಪೇಪರ್ಗೆ ಅವಳು ಸೈನ್ ಹಾಕಿಲ್ಲ, ಅವಳು ಯಾವುದೋ ಫೈಲ್ ತಗೊಬಂದು ನೀನ್ ಇದಕ್ ಸೈನ್ ಹಾಕಿದ್ರೆ ಮಾತ್ರ ನಿನ್ನಿಂದ ರೂಮಿಂದ ಬಿಡೋದು ಅಂತ ಹೇಳ್ತಿದ್ದಾಳಂತೆ ಅಂತ ಹೇಳಿದಾಗ, ಅದ್ಯಾವ ಫೈಲು ಅಂತ ಸೂರ್ಯ ಕೇಳಿದಾಗ ಮೀನಾ, ಇನ್ನೇನಿರುತ್ತೆ, ನನ್ಗೆ ಈ ಡೈವರ್ಸ್ ಇಷ್ಟ ಇಲ್ಲ, ನಮ್ಮಮ್ಮ ಬಲವಂತ ಮಾಡಿದಿಕ್ಕೆ ಕೇಸ್ನ ಫೈಲ್ ಮಾಡಿಸಿದ್ದು ಅಂತ ಬರ್ಸಿರ್ತಾಳೆ ಅಂತ ಹೇಳಿದಾಗ ಶಾಂತಿ, ಎಲ್ಲ ನಂಗ್ಲಿ ನೀನೇ ಹೇಳ್ಕೊಟ್ಟಿದ್ದೇನೆ ಅವಳಿಗೆ ಅಂತ ಹೇಳಿದಾಗ, ನಾನೇನು ಹೇಳ್ಕೊಟ್ಟಿಲ್ಲ ಅತ್ತೆ ಅಂತ ಹೇಳಿದಾಗ ರಂಗನಾಥ್ ಅವರು, ಅಲ್ವೇ ಅವಳನ್ ಬರ್ತೀನಿ ಅಂದ್ರೆ ಅವಳೇಗೆ ತಡಿತಾಳೆ ಅಂತ ಕೇಳಿದಾಗ, ಅಯ್ಯೋ ಪಾಪ ರೀ ಆ ಮಗು ರೀ, ಅವನು ರೂಮಿಂದ ಹೊರಗೆ ಹೋಗ್ತೀನಿ ಅಂತ ಹೇಳಿದ್ರೆ ನಾನು ನೇಣ ಹಾಕೊಂತೀನಿ ಅಂತ ಎದುರಿಸ್ತಾ ಇದ್ದಾಳಂತೆ, ಈಗಾಗ್ಲೇ ಸೀರೆ ಎಲ್ಲ ಕಟ್ಟಿಟ್ಟಿದ್ದಾಳಂತೆ, ರೂಮಿಗೆ ಬಂದೋಗಿರೋದು ನೀನೇ, ನಾನೇನಾದ್ರೂ ಸತ್ರೆ ಅದಕ್ ನೀನೇ ಕಾರಣ, ನಾನು ಸ್ಮಶಾನಕ್ಕೆ ನೀನು ಜೈಲ್ಗೆ ಅಂತ ಎದುರಿಸ್ತಾ ಇದ್ದಾಳಂತೆ. ಆಗ ಮೀನಾ, ಯಾವ ಹೋಟ್ಲತ್ತೆ ಅಂತ ಕೇಳಿದಾಗ
ಶಾಂತಿ ಅದ್ಯಾವುದೋ KG ರೋಡಲ್ಲಿ ಇದೆಯಂತೆ ಅಂತ ಹೇಳ್ಬೇಕಾದ್ರೆ ಅತ್ತೆ ನನಗೆ ಗೊತ್ತು ಆ ಹೋಟೆಲು, ನಾನು ಆ ಹೋಟೆಲ್ಗೆ ಹೂ ಕೊಡೋಕೆ ಹೋಗ್ತಿದ್ದೆ ಅಂತ ಹೇಳ್ತಾಳೆ. ಆಗ ಶಾಂತಿ ಅಯ್ಯೋ ನಿನ್ನ ಹೊಟ್ಟೆ ಉರ್ದೋಯ್ತು ಬಿಡು, ಅಲ್ಲಿಗೊಂದು ಹೂ ಕೊಡೋಕೆ ಹೋಗೋದೊಂದು ದೊಡ್ಡ ವಿಷಯನಾ ಅಂತ ಹೇಳಿದಾಗ ರಂಗನಾಥ್ ಅವರು ನೀನ್ ಎಷ್ಟು ಎಲ್ಲರಿಗೂ ಹೊಟ್ಟೆ ಉರ್ದೋಗ್ಲಿ ಅಂತ ಶಾಪ ಹಾಕ್ತೀಯೋ, ನಿನ್ ಹೊಟ್ಟೆ ಅಷ್ಟು ಸರಿ ಉರ್ದೋಗುತ್ತೆ ಬಿಡು. ಆ ಮುಟ್ಟಾಳ ಏನ್ ಮಾಡ್ಕೊಂಡು ಕೂತಿದಾನೋ ಹೇ ಸೂರ್ಯ ಅಂತ ರಂಗನಾಥ್ ಅವ್ರು ಹೇಳಿದಾಗ ಸೂರ್ಯ ನಾನ್ ಮಾತ್ರ ಕೈ ಮಿಲಾಯಿಸಲ್ಲ, ಇದ್ರಲ್ಲಿ ನಮಗೂ ಈ ಕೇಸ್ಗೂ ಸಂಬಂಧ ಇಲ್ದ್ರ, ಅದೇನ್ ಮಾಡ್ತಾರೆ ಮಾಡ್ಕೊಳ್ಳಿ, ಬೇಕಾದ್ರೆ ಆ ಚಿನ್ನನ ಮನೆಗೆ ಕರ್ಕೊಬಂದು ಇಟ್ಕೊಳ್ಳಿ, ಬೇರೆ ಚಿನ್ನು ಜೀವನನಾರು ಚೆನ್ನಾಗಿರುತ್ತೆ ಅಂದಾಗ ರಂಗನಾಥ್ ಅವರು ಇದನ್ನೆಲ್ಲ ನೋಡಕ್ ಇನ್ನೂ ಬದುಕ್ಸಿದ್ಯಾನಪ್ಪ, ನನಗೆ ಅಪ್ಪನ ಪದವಿ ಕೊಟ್ಟಿದ್ಯಾನಪ್ಪ, ಆ ಮುಂಡೆದ್ ಏನ್ ಮಾಡ್ತೈತೆ ಕೇಳಿ ನೋಡೆ ಅಂತ ಹೇಳಿದಾಗ ಶಾಂತಿ ಅವನು ಭಯ ಪಟ್ಕೊಂಡು ಬಾತ್ರೂಮಿಂದ ಕಾಲ್ ಮಾಡಿದ್ದ, ಈಗ ನಾನ್ ಫೋನ್ ಮಾಡಿದ್ರೆ ಅವನು ಸಿಕ್ಕಾಕೋಬಿಡ್ತಾನೆ, ಆಗ ಅವಳು ನೇಣು ಹಾಕೊಂಡು ಇವನನ್ನ ಜೈಲಿಗೆ ಕಳಿಸ್ಬಿಡ್ತಾಳೆ ರೀ, ಏನ್ ಮಾಡದ್ರಿ ಇವಾಗ, ಕೊನೆ ಪಕ್ಷ ನಿಮ್ ಮಗಂಗಾರು ಹೇಳ್ರಿ ಅವನನ್ನ ಬಿಡಿಸ್ಕೊಬರಕ್ಕೆ ಅಂತ ಹೇಳಿದಾಗ ಸೂರ್ಯ ನಾ ಹೋಗಲ್ಲ ಅಂತ ಹೇಳ್ತಾನೆ. ಆಗ ಶಾಂತಿ ಯಾಕೆ ಅಂತ ಕೇಳ್ರಿ ಅಂತ ಹೇಳಿದಾಗ ಸೂರ್ಯ ನನ್ನ ಹೆಂಡ್ರು ಹೊಟ್ಟೆ ಉರ್ದೋಗ್ಲಿ ಅಂತ ಹೇಳಾಯ್ತು, ಆತು ವಾಪಸ್ ತಗೊಳಕ್ ಹೇಳಿ ಆಮೇಲೆ ನೋಡೋಣ ಅಂತ ಹೇಳ್ತಾನೆ. ಆಗ ಮೀನಾ ಇದೆಲ್ಲ ಈಗ ಯಾಕ್ರಿ, ಅತ್ತೆ ಹೇಳಿದಕ್ಕೆ ನನ್ಗೇನು ಬೇಜಾರಿಲ್ಲ ಅಂತ ಹೇಳ್ತಾಳೆ. ಆಗ ಸೂರ್ಯ ನನಗ್ ಬೇಜಾರಿದೆ ಅಂತ ಹೇಳಿದಾಗ ಶಾಂತಿ ಸರಿ ಏನ್ ಮಾಡ್ಬೇಕು ಅಂತ ಕೇಳಿದಾಗ ಸೂರ್ಯ ಕೈ ಮುಗ್ದು ಕಾಲಿಗೆ ಬಿದ್ದು ಅಂತ ಹೇಳ್ಬೇಕಾದ್ರೇನೆ ಶಾಂತಿ ನಾನಾ ಇವಳು ಕಾಲ್ಗ ಅಂತ ಹೇಳಿದಾಗ ಸೂರ್ಯ ಅದೆಲ್ಲ ನಾವು ಮಾಡಕ್ ಬಿಡಲ್ಲ, ಏನಿಲ್ಲ ನಿನ್ನ ಹೊಟ್ಟೆ ತಣ್ಣಗಿರ್ಲಿ ಮುದ್ದು ಬಂಗಾರ, ಆ ಪೆಂಗ್ ಬಡ್ಯದನ್ನ ನಿನ್ ಗಂಡಂಗೆ ಹೇಳಿ ಕಾಪಾಡು ಅಂತ ಕೇಳು ಆಮೇಲೆ ಅಂತ ರಾಗೇಳಿರ್ತಾನೆ. ಅಷ್ಟೊತ್ತಿಗೆ ಶಾಂತಿ ಆಮೇಲೆ ಕಾಪಾಡ್ತೀಯಾ ಅಂದಾಗ ಸೂರ್ಯ ಆಮೇಲೆ ನೋಡೋಣ ಅಂತ ಹೇಳಿದಾಗ ಮೀನಾ ಅದೆಲ್ಲ ಬೇಡ ಅಂತ ಹೇಳಿದಾಗ ಸೂರ್ಯ ನೀನ್ ಸುಮ್ಮನೆ ಇರ್ಬೇಕು, ಇಲ್ಲಾಂದ್ರೆ ತಲೆ ಮೇಲೆ ಹಾಕ್ಬಿಡ್ತೀನಿ ನೋಡು ಅಂದಾಗ ರಂಗನಾಥ್ ಅವರು ಮಾತಾಡೇ ನಿನ್ ಸೊಸೆ ಹತ್ರ ಮಾತಾಡಿ ನಿನ್ ಮಗನ್ ಕಾಪಾಡಕ್ ಹೇಳು ಅಂತ ಹೇಳ್ತಾರೆ. ಆಗ ಶಾಂತಿ ಮೀನನ ಹತ್ರ ಹೋಗ್ಬಿಟ್ಟು ಅಮ್ಮ ಮೀನಾ ನಿಮ್ಮ ಇಬ್ರು ಹೊಟ್ಟೆನು ತಣ್ಣಗಿರ್ಲಿ, ಆ ಪೆಂಗ್ ಬಡ್ಡಿದ್ದಕ್ಕೆ ಏನು ಗೊತ್ತಾಗಲ್ಲ, ನೀವಿಬ್ರು ಹೋಗಿ ಅವನನ್ನ ಕಾಪಾಡ್ತೀರಾ ಅಂದಾಗ ಮೀನಾ ಅತ್ತೆ ಇಷ್ಟೆಲ್ಲ ಹೇಳಿದ್ಮೇಲೆ ಹೋಗಿ ಕಾಪಾಡ್ಬೇಕು ಅಂತ ಹೇಳಿದಾಗ ಸೂರ್ಯ ಇಲ್ಲ ನಾನ್ ಕಾಪಾಡಲ್ಲ ಅಂತ ಹೇಳ್ತಾನೆ. ಆಗ ಶಾಂತಿ ನೋಡಿದ್ರ ಅವ್ನ ದಿಮಾಕ್ನ ಅಲ್ಲ ಕೇಳು ಅಂತ ಕೇಳಿಸ್ಕೊಂಡು ಈಗ ಉಲ್ಟಾ ಹೊಡಿತಾ ಇದ್ದಾನೆ ಅಂತ ಹೇಳ್ತಾಳೆ. ಇವತ್ತಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಈ ಒಂದು ಸಂಚಿಕೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.